ಇನ್ನು ಕರ್ಕಾಟಕ ರಾಶಿಯ ಫಲ. ಕರ್ಕಾಟಕ ರಾಶಿಯವರಿಗೆ ರಾಶಿಯಲ್ಲೇ ರವಿ, ಚಂದ್ರ ಮತ್ತೆ ಗುರು ಈ ರೀತಿ ಗ್ರಹಗಳಿರೋದ್ರಿಂದ ಖಂಡಿತವಾಗಲೂ ರಾಶಿಯಲ್ಲೇ ಇದ್ದಾಗ ಏನಾಗುತ್ತೆ, ಜನ್ಮಗುರು ಮನೋವ್ಯತೆ ಅಂತಾನೆ ಹೇಳ್ತೀವಿ ನಾವು. ಜನ್ಮಗುರು ಮನೋವ್ಯತೆ. ಆದ್ರೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತವ್ರಿಂದ ಈಗಾಗಲೇ ಇವರಿಗೆ ಸಪ್ತಮ ಮತ್ತು ಅಷ್ಟಮ ಅಷ್ಟಮ ಶನಿ ಬದಲಾವಣೆ ಆಗಿರೋದ್ರಿಂದ, ಅಂದ್ರೆ ಅಷ್ಟಮ ಶನಿ ಅನಿಷ್ಟದಾಯಕ, ಮರಣಕ್ಕೆ ಸಮಾನವಾದ ಕಷ್ಟ ಅಂತ ಹೇಳ್ತೀವಿ. ಇವರಿಗೆ ಬಹಳಷ್ಟು ತೊಂದರೆ ಇದ್ದು ಈಗ ಇದೆಲ್ಲ ಬದಲಾವಣೆ ಆಗಿರೋದ್ರಿಂದ ಇವರಿಗೆ ಭಾಗ್ಯಸ್ಥಾನದಲ್ಲಿ ಈಗ ಶನಿ ಇರೋದ್ರಿಂದ ಖಂಡಿತವಾಗಲೂ ಇವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಶನಿ ಕಾಪಾಡ್ತಾನೆ. ಈ ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಗ್ರಹಗಳು ಇವ್ರಿಗೆ ಏನೂ ಫಲಗಳನ್ನ ಕೊಡದೇ ಹೋದ್ರೂ ಸಹ ಶನಿ ಮಹಾತ್ಮ ಎಲ್ಲರನ್ನ ಒಂದು ಬ್ಯಾಲೆನ್ಸ್ ಮಾಡಿ ಇವರು ಒಂದೇ ಒಳ್ಳೆಯ ಯೋಗವನ್ನು ಕೊಡ್ತಾನೆ ಅಂತ ಖಂಡಿತ ಹೇಳ್ಬೋದು. ಅದರಿಂದ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಗ್ರಹಗಳ ಆರಾಧನೆ ಮಾಡೋದ್ರ ಮೂಲಕ ಮತ್ತೆ ಬರತಕ್ಕಂಥ ಹಬ್ಬಗಳಲ್ಲಿ ವಿಶೇಷವಾಗಿ ಆ ಒಂದು ಹಬ್ಬಗಳ ಅಧಿದೇವತೆಗಳ ಒಂದು ಧ್ಯಾನ ಮಾಡೋದ್ರ ಮೂಲಕ ಅವರಿಗೆ ಬರತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸ್ಕೊಬಹುದು ಅಂತ ಖಂಡಿತ ಹೇಳ್ಬೋದು.